ಶಾರದಾ ಭಟ್ ಡೆತ್ ಟ್ರೇಡ್ಗೆ ಬಿಗ್ ಬಾಸ್ ರಜತ್ ಕೌಂಟರ್. ಬಿಗ್ ಬಾಸ್ ರಜತ್ ಹಾಗೂ ಅವರ ಕುಟುಂಬಕ್ಕೆ ಬೆದರಿಕೆ, ಜೀವ ಬೆದರಿಕೆ. ರಜತ್ ಕೊಲ್ಲೋದಾಗಿ ಅಂದ್ರೆ ರಜತ್ನ ಕೊಲ್ಲೋದಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ಬೆದರಿಕೆ ಕೂಡ ನೀಡಲಾಗಿತ್ತು. ಒಬ್ಬ ಸುಮ್ಮನೆ ಒಂದಲ್ಲ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುನ್ನೆಲೆಗೆ ಬರ್ತಾ ಇರ್ತಾರೆ. ರಜತ್ ಕೊಲ್ಲೋದಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಬೆದರಿಕೆ. ಧರ್ಮಸ್ಥಳ ಪ್ರಕರಣದ ಬಗ್ಗೆ ಧ್ವನಿ ಎತ್ತಿದ್ದಾರೆ. ರಜತ್ ಈಗ ಟಾರ್ಗೆಟ್ ಆಗಿದ್ದಾರ. ಬೆದರಿಕೆ ಹಾಕಿದವರಿಗೆ ಕಾನೂನು ಮೂಲಕ ಪಾಠವನ್ನ ಕಲಿಸ್ತೇವೆ ಅಂತ ಹೇಳಿ ಎಚ್ಚರಿಕೆ. ಇಂದು ಪೊಲೀಸ್ ಆಯುಕ್ತರಿಗೆ ರಜತ್ರಿಂದ ದೂರು ಸಾಧ್ಯತೆ. ಎಸ್ ವೀಕ್ಷಕರೇ, ಈಗ ಮೊದಲಿನಿಂದ ಹೇಳ್ತೀನಿ, ರಜತ್ ಧರ್ಮಸ್ಥಳಕ್ಕೆ ಎಂಟ್ರಿ ಕೊಡ್ತಾರೆ. ಎಂಟ್ರಿ ಕೊಡೋಕ್ಕಿಂತ ಮುಂಚೆ ಸಾಕಷ್ಟು ವಿಡಿಯೋಗಳನ್ನ ಮಾಡ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವಿಡಿಯೋಗಳನ್ನ ಮಾಡಿ ತಾನು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೇನೆ, ಸೌಜನ್ಯ ಅವರ ಫ್ಯಾಮಿಲಿಯು ಕೂಡ ಮೀಟ್ ಮಾಡ್ತಾ ಇದ್ದೇನೆ ಅಂತ ಹೇಳಿ ಸಾಕಷ್ಟು ವಿಚಾರಗಳನ್ನ ಇನ್ಸ್ಟಾಗ್ರಾಮು ಹಾಗೆ ಈ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಇದೆಯಲ್ಲ ಅದರಲ್ಲಿ ಹಾಕ್ತಾರೆ. ತದಾದ ನಂತರ ಅವರು ಧರ್ಮಸ್ಥಳಕ್ಕೆ ಎಂಟ್ರಿಯನ್ನ ಕೊಡ್ತಾರೆ. ಅಲ್ಲಿ ಯಾರೋ ಒಬ್ಬ ಯೂಟ್ಯೂಬರ್ ಆತನನ್ನ ಇಂಟರ್ವ್ಯೂ ಮಾಡ್ಲಿಕ್ಕೆ ಹೋಗ್ತಾರೆ. ಆತನನ್ನ ಇಂಟರ್ವ್ಯೂ ಮಾಡಬೇಕಾದ್ರೆ ಅಲ್ಲಿರುವಂತಹ ಸಾಕಷ್ಟು ಜನ ಆ ಒಂದು ಯೂಟ್ಯೂಬರ್ ಮೇಲೆ ದಾಳಿಯನ್ನ ನಡೆಸ್ತಾರೆ. ದಾಳಿಯನ್ನ ನಡೆಸ್ಕೂಡ್ಲೆ ಆ ಒಂದು ಯೂಟ್ಯೂಬರ್ ಇರ್ತಾರಲ್ಲ, ಆ ಒಂದು ಯೂಟ್ಯೂಬರ್ನನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾರೆ. ಆಸ್ಪತ್ರೆಯಲ್ಲಿ ಏನಾಗುತ್ತೆ ಅಂತಂದ್ರೆ, ಒಂದಿಷ್ಟು ಸಮಾಜವಾದಿ ಅಥವಾ ಸಮಾಜದ ಪರವಾಗಿ ಮಾತನಾಡೋರು ಎಕ್ಸೆಟ್ರಾ ಎಕ್ಸೆಟ್ರಾ ಅವರ ಒಂದಿಷ್ಟು ಜನ ಚೇಲಾಗಳು ಈ ಮೇನ್ ಸ್ಟ್ರೀಮ್ ಮಾಧ್ಯಮದ ಮೇಲೆ ದಾಳಿಯನ್ನ ಮಾಡ್ತಾರೆ. ಅದೀಗ ದೊಡ್ಡದಾಗುತ್ತೆ. ಅದಾದ್ಮೇಲೆ ಈಗ ಧರ್ಮಸ್ಥಳದಲ್ಲಿ ಪೂರಾ ಗಲಾಟೆ. ಇದು ಒಂದು ಕಡೆ ಕತೆ ಆದ್ರೆ, ಈಗ ರಜತ್ ಕಡೆ ಕತೆ ನೋಡೋದಾದ್ರೆ, ಶಾರದಾ ಭಟ್ ಡೆತ್ ಟ್ರೇಡ್ಗೆ ಬಿಗ್ ಬಾಸ್ ರಜತ್ ಕೌಂಟರ್ ಅನ್ನ ನೀಡಿದ್ದಾರೆ. ಬಿಗ್ ಬಾಸ್ ರಜತ್ ಅವರ ಫ್ಯಾಮಿಲಿ ಜೀವ ಬೆದರಿಕೆಯನ್ನ ಹಾಕಿದ್ರು. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಜತ್ ಕೊಲ್ಲೋದಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ಬೆದರಿಕೆ ಹಾಕಲಾಗಿತ್ತು. ಧರ್ಮಸ್ಥಳ ಪ್ರಕರಣದ ಬಗ್ಗೆ ಧ್ವನಿ ಎತ್ತಿದ್ದಕ್ಕೆ ರಜತ್ ಟಾರ್ಗೆಟ್ ಆದ್ರ ಎನ್ನುವಂತಹ ಪ್ರಶ್ನೆ ಉದ್ಭವ ಆಗಿದೆ. ಬೆದರಿಕೆ ಹಾಕಿದವರಿಗೆ ಕಾನೂನಿನ ಮೂಲಕ ಪಾಠವನ್ನು ಕಲಿಸ್ತೀನಿ. ಇನ್ನು ಪೊಲೀಸ್ ಆಯುಕ್ತರಿಗೆ ಏನೇ ಆಗ್ಲಿ, ನಿಮ್ಮ ಫ್ಯಾಮಿಲಿಗೆ ಅವರು ಯಾವುದೇ ಥ್ರೆಡ್ ಅನ್ನ ಮಾಡ್ತೀನಿ ಅಂತ ಹೇಳಿದ್ರೆ ನೀವು ಆರಾಮಾಗಿ ಹೋಗ್ಬೋದು, ನೀವು ಆರಾಮಾಗಿ ಹೋಗಿ ಕಂಪ್ಲೇಂಟ್ ಕೊಡಬಹುದು. ಆದರೆ ಹಿಂದಿನ ಸಲ ಆಯ್ತಲ್ಲ, ಆ ರೀತಿ ಅಂತೂ ಮಾಡ್ಕೊಳಕ್ ಹೋಗ್ಬೇಡಿ. ಒಂದು ಮಾಡೋಕ್ ಹೋಗಿ ಮತ್ತೊಂದು ಆಗೋದು ಬೇಡ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.